Okay, let me take up about the caste system in India. This is the second chapter. What do you people have? Second chapter ಇರತಕ್ಕಂಥ ಕ್ಯಾಸ್ಟ್ ಕ್ಲಾಸು ಜೆಂಡರ್. ಸಾರಿ ದಿಸ್ ಇಸ್ ದ ಥರ್ಡ್ ಚಾಪ್ಟರ್. ಥರ್ಡ್ ಚಾಪ್ಟರ್ ಬರತಕ್ಕಂಥದ್ದು. ಸೊ ಕ್ಯಾಸ್ಟು ಕ್ಲಾಸು ಮತ್ತು ಜೆಂಡರು ಸೆಕೆಂಡ್ ಚಾಪ್ಟರ್ ನಾನು ನಿಮಗೆ ಸೆಮಿನಾರ್ಗೆ ಅಂತ ಟಾಪಿಕ್ಸ್ನ ಕೊಟ್ಟಿದ್ದೀನಿ. ವಿಲ್ ಸಿ ವೆನ್ ಆರ್ ಯು ಗೋಯಿಂಗ್ ಟು ಸಬ್ಮಿಟ್ ದಿಸ್. ಆಫ್ಟರ್ ದಟ್ ವಿಲ್ ಟೇಕ್ ಅಪ್ ದ ಸೆಕೆಂಡ್ ಚಾಪ್ಟರ್ ಆ್ಯಂಡ್ ದಿಸ್ ಇಸ್ ಅಬೌಟ್ ದ ಥರ್ಡ್ ಚಾಪ್ಟರ್. ಇದರಲ್ಲಿ 3 ಟಾಪಿಕ್ಸ್ ಇದೆ ನಿಮಗೆ, ಕ್ಯಾಸ್ಟು ಕ್ಲಾಸ್ ಜೆಂಡರ್ ಅಂತ ಹೇಳಿ. ಮೊದಲನೇದಾಗಿ ಕ್ಯಾಸ್ಟನ್ನು ತೆಗೆದುಕೊಂಡಿದ್ದೀನಿ, ಜಾತಿ ಅನ್ನತಕ್ಕಂಥದ್ದು. ಈಗಾಗಲೇ ನಮಗೆ ಫಸ್ಟ್ ಚಾಪ್ಟ್ರಲ್ಲೇ ನಾವು ಜಾತಿ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದೀನಿ. ಸ್ಪೆಷಲಿ ವೆನ್ ವಿ ಸ್ಪೀಕ್ ಅಬೌಟ್ ದ ಆರ್ಥೋಡಾಕ್ಸ್ ಸ್ಕೂಲ್ಸ್ ಆಫ್ ಫಿಲಾಸಫಿ, 6 ಶಾಲೆಗಳ ಬಗ್ಗೆ ಏನು ಹೇಳ್ತಾ ಇರ್ತೀವಿ. ಸೊ ಅದರಲ್ಲಿ ಈಗಾಗಲೇ ನಾವು ಜಾತಿಯನ್ನು ತಗೊಂಡು ಚರ್ಚೆಯನ್ನು ಮಾಡಿದ್ದು ಆಗಿದೆ. ಸೊ ಇದರಲ್ಲಿ ಮತ್ತೊಮ್ಮೆ ಅದೇ ಒಂದು ಕಾನ್ಸೆಪ್ಟಿಗೆ ಹೋಗಬೇಕಾಗತ್ತೆ. ಬ್ರಹ್ಮ ಜಾತಿ ಅನ್ನೋದು ಹೇಗೆ ಬಂದಿದೆ, ಒಂದು ಇಂಟ್ರಡಕ್ಷನ್ ಪಾರ್ಟ್ ಅಲ್ಲಿ ಗಿವ್ ಇಟ್ ಟು ಯು. ಯೂಶ್ವಲಿ ಎಲ್ಲ ಬೇರೆ ಪ್ರಪಂಚದಲ್ಲಿರತಕ್ಕಂಥ ಒಂದು ದೇಶಗಳನ್ನು ನೋಡ್ತಾ ಇದ್ದಾಗ ನಮಗೆ ಗೊತ್ತಾಗತಕ್ಕಂಥ ಒಂದು ಅಂಶ ಏನು ಅಂತ ಹೇಳಿದ್ರೆ, ಎಲ್ಲವೂ ಸಹ ವರ್ಗದ ಆಧಾರದ ಮೇಲೆ ರಚಿತ ಆಗಿರತಕ್ಕಂಥದ್ದು. ಸೊ ವರ್ಗ ಸಹ ನಿಮಗೂ ಇದೆ, ಬಟ್ ಇಂಡಿಯಾದಲ್ಲಿ ಹೇಗಿದೆ ಅನ್ನೋದನ್ನು ನೆಕ್ಸ್ಟ್ ಸೆಷನಲ್ಲಿ ತೆಗೆದುಕೊಳ್ತೀನಿ. ಸೊ ಜಾತಿಯನ್ನು ಹೇಳ್ತಾ ಇದ್ದಾಗ ಇಂಡಿಯನ್ ಸೊಸೈಟಿ ಈಸ್ ಬೇಸಿಕಲಿ ಇಟ್ ಈಸ್ ಬೇಸ್ಡ್ ಆನ್ ದ ಕ್ಯಾಸ್ಟ್ ಸಿಸ್ಟಮ್. ಜಾತಿಯ ಆಧಾರದ ಮೇಲೆ ಭಾರತದ ಸಮಾಜ ನಿಂತಿದೆ ಅಂತಲೇ ನಾವು ಹೇಳ್ತೀವಿ. ಸೊ ಯಾಕೆ ಇದನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ, ಇಡೀ ಸಮಾಜವನ್ನು ಯಾವ ರೀತಿಯಾಗಿ ನಾವು ವಿಂಗಡಣೆಯನ್ನು ಮಾಡಿದ್ದೀವಿ, ಜನರನ್ನು ವಿಂಗಡಣೆ ಮಾಡತಕ್ಕಂಥದ್ದು. ಸೊ ಇದು ನಾವು ಈ ಚಿತ್ರದಲ್ಲೂ ಸಹ ಕಾಣ್ತಾ ಇದ್ದೀವಿ. ಬ್ರಹ್ಮನ ಒಂದು ಚಿತ್ರ ಥಿಯಾಲಜಿನಲ್ಲಿ ಬರುತ್ತೆ. ಇದು ಥಿಯಾಲಜಿನಲ್ಲಿ ಪ್ರಕಾರ ಬ್ರಹ್ಮ ಆ್ಯಂಡ್ ದಿ ಆರಿಜಿನ್ ಆಫ್ ದ ಕ್ಯಾಸ್ಟ್. ಸೊ ಈ ಜಾತಿಯಿಂದ ಬ್ರಹ್ಮನ ಹಣೆಯಿಂದ ಹುಟ್ಟಿದವರು ಪ್ರೀಸ್ಟ್ ಆ್ಯಂಡ್ ಟೀಚರ್ಸ್ ಅಂತ ಹೇಳ್ತಾರೆ. ದೇ ಆರ್ ದ ಬ್ರಾಹ್ಮಿನ್ಸ್. ವೈ? ಬಿಕಾಸ್ ಅವರು ಬಹಳ ಬುದ್ಧಿವಂತರು ಅನ್ನತಕ್ಕಂಥದ್ದು. ದಿಸ್ ಈಸ್ ಒನ್ ಆಫ್ ದ ಅಪ್ಪರ್ ಕಾಸ್ಟ್ ಇನ್ ದ ಸೊಸೈಟಿ, ಇನ್ ದ ಇಂಡಿಯನ್ ಸೊಸೈಟಿ. ದ ಸೆಕೆಂಡ್ ಇಸ್ ಅಬೌಟ್ ದ ಕ್ಷತ್ರಿಯ. ಸೊ ಬ್ರಹ್ಮನ ತೋಳಿನಿಂದ ಹುಟ್ಟಿರತಕ್ಕಂಥವರು ಯಾರು? ಕ್ಷತ್ರಿಯಾಸ್. ವಾಟ್ ಆರ್ ದೇ? ಸಿ ಇಲ್ಲಿ ಇವರ ಆಕ್ಯುಪೇಷನನ್ನು ಸಹ ಕೊಟ್ಟಿದ್ದಾರೆ. ಸೊ ಈ ಜಾತಿನಲ್ಲಿ ಹುಟ್ಟಿರೋರು ಇದೇ ಆಕ್ಯುಪೇಷನನ್ನು ಮಾಡಬೇಕು ಅನ್ನತಕ್ಕಂಥದ್ದನ್ನು ಸಹ ನಾವು ನೋಡ್ತಾ ಹೋಗ್ತೀವಿ. ಕ್ಷತ್ರಿಯಾಸ್ ಅಂತ ಹೇಳಿದಾಗ ಅವರು ವಾರಿಯರ್ಸ್ ಆಗಿರ್ತಾರೆ, ರೂಲರ್ಸ್, ಕಿಂಗು. ಯಾಕಂದರೆ ಅವರು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ ಇಡೀ ಒಂದು ರಾಜ್ಯವನ್ನು ಇರ್ಬೋದು, ಕಿಂಗ್ಡಮ್ ಇರ್ಬೋದು, ವಾಟ್ ಎವರ್ ಇಟ್ ಕಮ್ಸ್. ಸೊ ದೇರ್ ಡ್ಯೂಟಿ ಈಸ್ ಟು ಪ್ರೊಟೆಕ್ಟ್ ದ ಪೀಪಲ್ ಆಲ್ಸೋ. ಸೊ ದಸ್ ಒನ್ ರೀಸನ್ ದ ಕ್ಷತ್ರಿಯಾಸ್ ಆರ್ ಬಾರ್. ತೋಳು ಬಲದಿಂದ ಹುಟ್ಟಿದವರು, ಬ್ರಹ್ಮನ ತೋಳಿನಿಂದ ಹುಟ್ಟಿದವರಿಗೆ ಕ್ಷತ್ರಿಯಾಸ್ ಅಂತ ಕರೀತಾರೆ. ನೆಕ್ಸ್ಟ್ ಈಸ್ ಅಬೌಟ್ ದ ವೈಶ್ಯ. ಸೊ ವೈಶ್ಯಸು ಅಂತ ಹೇಳಿದಾಗ ತೊಡೆ ಅಂತಂದರೆ ಫಾರ್ಮರ್ಸು, ಟ್ರೇಡರ್ಸು, ಮರ್ಚೆಂಟ್ಸ್, ಇವರಿಷ್ಟು ಜನವನ್ನು ಸಹ ನಾವಿಲ್ಲಿ ಕಾಣ್ತಾ ಬರ್ತೀವಿ. ವ್ಯಾಪಾರಿಗಳಾಗಿರ್ತಾರೆ, ಅವರು ವ್ಯಾಪಾರಸ್ಥರಾಗಿರ್ತಾರೆ, ಮತ್ತು ಅಗ್ರಿಕಲ್ಚರಲ್ಲಿ ಮಾಡಿರ್ತಕ್ಕಂಥವ್ರು, ಅವರು ಅಂದರೆ ಕಷ್ಟಪಟ್ಟು ದುಡಿಯತಕ್ಕಂಥ ಒಂದು ವರ್ಗ ವೈಶ್ಯಾಸ್ ಅಂತ ಹೇಳ್ತೀವಿ. ಬ್ರಹ್ಮನ ಪಾದದಿಂದ ಹುಟ್ಟಿರತಕ್ಕಂಥವ್ರು ಶೂದ್ರಸು. ಈ 3 ವರ್ಗಗಳ ಸೇವೆಯನ್ನು ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಯಾರಿರ್ತಾರೆ ಆ ವರ್ಗವನ್ನು ಶೂದ್ರಾಸ್ ಅಂತ ಕರೀತಾರೆ. ಸೊ ದಿಸ್ ಇಸ್ ವಾಟ್ ವಿ ಫೈಂಡ್ ಇನ್ ಅವರ್ ಏನ್ಷಿಯಂಟ್ ಇಂಡಿಯನ್ ಸೊಸೈಟಿ. ದ ನೆಕ್ಸ್ಟ್ ಇಸ್ ಅಬೌಟ್ ದ ದಲಿಟ್ಸ್, ಔಟ್ಕಾಸ್ಟ್ಸ್. ಸೊ ಔಟ್ಕಾಸ್ಟ್ ಅಂತಲೂ ಸಹ ನಾವು 4 ಕಂಡಿದ್ವಿ. ಈ ಔಟ್ಕಾಸ್ಟ್ ಅಂತ ಹೇಳಿದಾಗ ಈ ಸ್ಟ್ರೀಟ್ ಸ್ವೀಪರ್ಸು, ಲ್ಯಾಟ್ರಿನ್ ಕ್ಲೀನರ್ಸ್ ಇವ್ರನ್ನ ಅಂತ ಕೊಟ್ಟಿದ್ದಾರೆ. ಮತ್ತೊಂದು ನಾರ್ತ್ ಇಂಡಿಯಾದಲ್ಲಿ ನಾವು ನೋಡ್ತಾ ಹೋದಾಗ ಯಾರು ಇಂಟರ್ ಕ್ಯಾಸ್ಟನ್ನು ಮಾಡ್ಕೊಂಡಿರ್ತಾರೆ ಅಂಥವ್ರನ್ನ ಆ ಕುಲದಿಂದ ತೆಗೆದು ಹಾಕ್ತಾರೆ, ಆ ಜಾತಿಯಿಂದ ತೆಗೆದು ಹಾಕ್ತಾರೆ. ಸೊ ಅವರು ಈವನ್ ನಾಟ್ ಓನ್ಲಿ ಫಾರ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್, ಈವನ್ ಅವರು ಇಂಟರ್ ಕ್ಯಾಸ್ಟ್ ಮದುವೆ ಆಗೋದು, ಮತ್ತೊಂದು ಅವರು ಕ್ರಿಮಿನಲ್ ಆಗಿದ್ದಾಗಲೂ ಸಹ ಇಫ್ ಹಿ ಹ್ಯಾಸ್ ಇನ್ವಾಲ್ಡ್ ಇನ್ ಎನಿ ಆಫ್ ದ ಕ್ರಿಮಿನಲ್ ಆ್ಯಕ್ಟಿವಿಟಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್, ಆ ಒಂದು ಸಂದರ್ಭದಲ್ಲಿಯೂ ಸಹ ಅವರನ್ನು ಏನು ಮಾಡ್ತಾರೆ, ನೀವು ನಮ್ಮ ಜಾತಿಯನ್ನಲ್ಲ ಅಂತ ಹೇಳಿ ತನ್ನ ಕುಲದಿಂದಾಗಲಿ ಜಾತಿಯಿಂದಾಗಲಿ ತೆಗೆದು ಹಾಕೋದಕ್ಕೆ ನಾವೇನಂತ ಕರಿತೀವಿ? ಔಟ್ಕಾಸ್ಟ್ ಅಂತ ನಾವು ಹೇಳ್ತೀವಿ. ಹೌ ಡಿಡ್ ಕಾಸ್ಟ್ ಕಮ್ಸ್ ಅಬೌಟ್? ಈ ಜಾತಿ ಅನ್ನೋದು ಹೇಗೆ ಬಂತು? ಸೊ ದಿಸ್ ಇಸ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್. ದ ಸಿಸ್ಟಮ್ ವಿಚ್ ಡಿವೈಡ್ಸ್ ಹಿಂದೂಸ್ ಇಂಟು ರಿಜಿಡ್ ಹೈರಾರ್ಕಿಯಲ್ ಗ್ರೂಪ್ಸ್ ಬೇಸ್ಡ್ ಆನ್ ದೇರ್ ಕರ್ಮ. ಕರ್ಮ ಅಂತ ಹೇಳಿದಾಗ ಕೆಲಸ. ನಾವು ಈಗಾಗಲೇ ಹೇಳಿದೆ, ಇದರಲ್ಲಿ ಒಂದು ಹೈರಾರ್ಕಿಯಲ್ ಸಿಸ್ಟಮ್ ನೀವಿಲ್ಲೇ ಕಾಣ್ತಾ ಇದ್ದೀರಾ ಈ ಚಿತ್ರವನ್ನು. ದಿಸ್ ಇಸ್ ಕಾಲ್ಡ್ ದಿ ಹೈರಾರ್ಕಿ. ಇದಕ್ಕೆ ನಾವು ಹೈರಾರ್ಕಿ ಅಂತ ಹೇಳ್ತಾ ಹೋಗ್ತೀವಿ. ಹೈರಾರ್ಕಿ ಅಂತ ಹೇಳಿದಾಗ ಕೆಳಗಿನಿಂದ ಮೇಲೆ ಅಥವಾ ಮೇಲಿನಿಂದ ಕೆಳಗೆ. ಮೇಲೆ ಇರತಕ್ಕಂಥವ್ರು ಬ್ರಾಹ್ಮಣ, ಅವರ ಕೆಳಗಡೆ ಕ್ಷತ್ರಿಯ, ವೈಶ್ಯ, ಅದ್ರ ಕೆಳಗಡೆ ಶೂದ್ರ,
ಮತ್ತು ದಲಿತ್. ಸೊ ದಿಸ್ ಇಸ್ ವಾಟ್ ವಿ ಕಾಲ್, ದಿಸ್ ಇಸ್ ಅ ಹಿಂದೂ. ಈ ಜಾತಿ ಅನ್ನೋದನ್ನು ನಾವೇನು ಕಾಣ್ತಾ ಇದ್ದೀವಿ, ಇದನ್ನು ನಾವು ಕಾಣೋಕ್ಕೆ ಸಿಗೋದು ಕೇವಲ ಹಿಂದೂಗಳಲ್ಲಿ ಮಾತ್ರ ಅಂತಲೇ ಇಲ್ಲಿ ನಾವು ಗಮನಿಸತಕ್ಕಂಥ ಒಂದು ಅಂಶ. ಸೊ ಆ್ಯಂಡ್ ಆಲ್ಸೋ ದೇರ್ ವರ್ಕ್ ಈಸ್ ಆಲ್ಸೋ ಹ್ಯಾಸ್ ಬಿನ್ ಟೋಟಲಿ ಡಿಸ್ಟ್ರಿಬ್ಯೂಟೆಡ್ ಹಿಯರ್. ಆ್ಯಂಡ್ ಆಲ್ಸೋ ದ ಧರ್ಮ, ದ ಹಿಂದಿ ವರ್ಡ್ ಆಫ್ ರಿಲಿಜಿಯನ್, ಬಟ್ ಹಿಯರ್ ಇಟ್ ಮೀನ್ಸ್ ಡ್ಯೂಟಿ. ಧರ್ಮ ಅಂದರೆ ಏನು? ಧರ್ಮ ಅಂತ ಹೇಳಿದಾಗ ನೀನು ಮಾಡತಕ್ಕಂಥ ಕೆಲಸ, ನೀನು ಯಾವ ಕೆಲಸವನ್ನು ಮಾಡಬೇಕು ಅದೇ ಕೆಲಸವನ್ನು ಮಾಡಬೇಕು. ಅದನ್ನು ಮಾಡಿದ್ರೆ ಇದು ನನ್ನ ಧರ್ಮ. ನನ್ನ ಧರ್ಮ ಏನು? ನನ್ನ ಕರ್ಮ, ನನ್ನ ಕೆಲಸ. ಸೊ ಈಸ್ ಜನರಲಿ ಅಕ್ಸೆಪ್ಟೆಡ್ ಟು ಬಿ ಮೋರ್ ದೆನ್ 3000 years ಓಲ್ಡ್. ಇದನ್ನೆಲ್ಲ ನಾವು ಇವಾಗ ಒಪ್ಕೊಂಡಿರತಕ್ಕಂಥದ್ದಿಲ್ಲ. ಜಾತಿಯನ್ನು ನಾವು ಸುಮ್ಮನೆ ಸುಲಭವಾಗಿ ತೆಗೆದು ಹಾಕಬೇಕು ಅನ್ನತಕ್ಕಂಥ ಒಂದು ಪ್ರಯತ್ನವನ್ನು ಏನು ಮಾಡ್ತಿದ್ದಾರೆ, ಅದು ಅಷ್ಟು ಸುಲಭವಾಗಿ ಆಗ್ತಾ ಇದೆಯಾ? 3000 ವರ್ಷಗಳ ಹಿಂದೆ ಹೇಳಿರತಕ್ಕಂಥದ್ದು ಇವೆಲ್ಲನೂ. ಸೊ ಇವತ್ತಿನ ದಿನವೂ ಏನಾಗ್ತಿದೆ, ದ ಜಾತಿ ಈಸ್ ಇಟ್ ಈಸ್ ಗೈನಿಂಗ್ ಇಟ್ಸ್ ಇಂಪಾರ್ಟೆನ್ಸ್. ಇದು ತನ್ನ ಮಹತ್ವವನ್ನು ಜಾಸ್ತಿನೇ ಮಾಡ್ಕೊಳ್ತಾ ಬರ್ತಿದೆಯೇ ವಿನಃ ಕಡಿಮೆ ಅಂತೂ ಅಲ್ಲಿ ಆಗಲಿಲ್ಲ. ಮನುಸ್ಮೃತಿನಲ್ಲೂ ಸಹ ನಾವು ಇದನ್ನು ಕಾಣ್ತೀವಿ. ಮನುಸ್ಮೃತಿ ವೈಡ್ಲಿ ರಿಗಾರ್ಡೆಡ್ ಟು ಬಿ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಅಥಾರಿಟೇಟಿವ್ ಬುಕ್ ಆನ್ ಹಿಂದೂ ಲಾ ಆ್ಯಂಡ್ ಡೇಟಿಂಗ್ ಬ್ಯಾಕ್ ಟು at least 1000 years before Christ was born. It acknowledges and justifies a caste system as the basis of order and regularity of society. ಸೊ ಮನುಸ್ಮೃತಿನ ನಾನು ಈಗಾಗಲೇ ನಿಮಗೆ ಮೆನ್ಷನ್ ಮಾಡಿದ್ದೀನಿ. ಮನುಸ್ಮೃತಿನಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಅದರಲ್ಲಿ ಹಿಂದೂ ಲಾ ಮತ್ತು ನಾವು ನೋಡ್ತಾ ಹೋದಾಗ ಅಂದರೆ ಬಿಫೋರ್ BC ಅಂದರೆ 1000 BC ಅಂತ ಹೇಳ್ತಾ ಇದೆ, ಕ್ರಿಸ್ಟ್ ವಾಸ್ ಬಾರ್ನ್. ಅದಕ್ಕಿಂತ ಮುಂಚೆನೇ ನಾವು ಜಾತಿಯನ್ನು ಆವಾಗಲೂ ಸಹ ಆ ಸಂದರ್ಭದಲ್ಲೂ ಸಹ ನಾವು ಮಾಡ್ತಾ ಹೋಗ್ತೀವಿ. ಇದೇ ರೀತಿಯ ಹೈರಾರ್ಕಿಯನ್ನು ಶ್ರೇಣಿ ಪದ್ಧತಿ, ನೀವು ಶ್ರೇಣಿ ಯಾವ ವರ್ಗ ಮೇಲೆ ಯಾರು, ಯಾರ ಕೆಳಗಡೆ ಯಾರು ಏನು ಆಕ್ಯುಪೇಷನ್ನ ಮಾಡಬೇಕು, ಅದನ್ನೆಲ್ಲವನ್ನು ಸಹ ಮನುಸ್ಮೃತಿಯಲ್ಲಿ ಮನು ಅವರು ತುಂಬ ಒಂದು ದೀರ್ಘವಾಗಿ ಬರೆದಿಟ್ಟಿದ್ದಾರೆ. ಸೊ ದ ಕ್ಯಾಸ್ಟ್ ಸಿಸ್ಟಮ್ ಡಿವೈಡ್ಸ್ ಹಿಂದೂಸ್ ಇಂಟು 4 main categories, that is about Brahmins, Kshatriyas, Vaishyas and the Shudras. Many believe that the groups originated from Brahma, the Hindu god of creation. ಸೊ ಎಲ್ಲರಿಗೂ ಸಹ ಹೇಳತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈ 4 ಜಾತಿಯನ್ನು ಮಾಡಿರೋದು ಯಾರು? ಬ್ರಹ್ಮ. At the top of the hierarchy were the Brahmins, who are mainly teachers and intellectuals and are believed to have come from Brahma's head. Then came the Kshatriyas, the warriors and the rulers, supposedly from his arms. The third slot went to the Vaishyas, or the traders, who were created from his thighs. At the bottom of the heap were the Shudras, who came from Brahma's feet and did all the menial jobs. So this is what I have explained in the first slide itself, that how the people or this entire jati system has been created, or it has been originated according to there is a the Manusmriti which has been mentioned there. The main castes were further divided into about 3000 castes and 25,000 subcastes, each based on their specific occupation. Just imagine that all these number of castes which has been mentioned thousands of years ago, but at presently when you speak and take up about the caste system, ಜಾತಿ ಇವತ್ತಿನ ದಿನ ಹೇಗಿದೆ ಅಂತ ಹೇಳಿದ್ರೆ, ವಿ ಕಮ್ ಅಕ್ರಾಸ್ ದ ಲ್ಯಾಕ್ಸ್ ಟುಗೆದರ್ ಕ್ಯಾಸ್ಟ್, ಲಕ್ಷಾಂತರ ಜಾತಿಗಳನ್ನು ಮತ್ತೊಂದು ಸಬ್ ಜಾತಿಗಳನ್ನು ಸಹ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಸೊ ಇದನ್ನೆಲ್ಲನೂ ನಾವೆಲ್ಲಿ ಕಾಣ್ತಾ ಬರ್ತೀವಿ ಅಂತ ಹೇಳಿದ್ರೆ, ಜಾಸ್ತಿನಲ್ಲಿ ನಾವು ಇದನ್ನು ಕಾಣ್ತಾ ಬರ್ತೀವಿ, ಜಾತಿಗಳಲ್ಲಿ ಕಾಣ್ತಾ ಬರ್ತೀವಿ. ಔಟ್ಸೈಡ್ ಆಫ್ ದಿಸ್ ಹಿಂದೂ ಕ್ಯಾಸ್ಟ್ ಸಿಸ್ಟಮ್ ವರ್ ದಿ ಅಚ್ಯೂಟ್ಸ್, ದ ದಲಿತ್ಸ್ ಆರ್ ದಿ ಅನ್ಟಚಬಲ್ಸ್. ಇದಕ್ಕಿಂತ ಹೊರಗಡೆ ನೋಡಬೇಕಾಗಿರತಕ್ಕಂಥದ್ದು ಅಂತ ಹೇಳಿದ್ರೆ ಅಚ್ಯೂಟ್ಸು, ಅವನ್ನ ದಲಿತ ಅಥವಾ ಅನ್ಟಚಬಲ್ಸ್, ಅಸ್ಪೃಶ್ಯರು ಅಂತ ಕರಿತೀವಿ. ಅದ್ರ ಬಗ್ಗೆ ಕೊನೆಯಲ್ಲಿ ನಾನು ಸಂವಿಧಾನವನ್ನು ಹೇಳಬೇಕಾದ್ರೆ ನಿಮಗೆ ಅದೇನು ಅಂತ ತಿಳಿಸ್ಕೊಡ್ತೀನಿ. ಹೌ ಡಸ್ ಕ್ಯಾಸ್ಟ್ ವರ್ಕ್? ಫಾರ್ ಸೆಂಚುರೀಸ್ ಕ್ಯಾಸ್ಟ್ ಹ್ಯಾಸ್ dictated almost every aspect of Hindu religious and social life, with each group occupying a specific place in this complex hierarchy. So we know that in Hindu and in the religious ways, in a social life, this is the only thing, this is one of the important factor which is playing a significant role, either playing its own place in the occupation and in any other things.
ರಿಲಿಜಿಯಸ್ಸಲ್ಲಿರ್ಬೋದು, ಹಿಂದೂ ರಿಲಿಜಿಯಸ್ಸು ಅಂತ ಹೇಳಿದ್ರೆ ಜಾತಿ ಅನ್ನತಕ್ಕಂಥದ್ದು ತನ್ನದೇ ಆದಂತಹ ಒಂದು ಸಾಮಾಜಿಕ ಜೀವನವನ್ನು ಇದು ಮಾಡ್ಕೊಂಡಿರುತ್ತೆ. ಇದು ತನ್ನದೇ ಆದಂತಹ ಒಂದು ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ ವಿಚ್ ಇಸ್ ನಾಟ್ ದಟ್ ಸಿಂಪಲ್. ಇಟ್ ಈಸ್ ನಾಟ್ ದಟ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್ ದ ರೋಲ್ ಆಫ್ ದ ಕಾಸ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ಇನ್ ದ ರೂರಲ್ ಕಮ್ಯುನಿಟೀಸ್ ಹ್ಯಾವ್ ಲಾಂಗ್ ಬೀನ್ ಅರೇಂಜ್ಡ್ ಆನ್ ದ ಬೇಸಿಸ್ ಆಫ್ ಕಾಸ್ಟ್. ರೂರಲ್ ಕಮ್ಯುನಿಟೀಸ್ ಅಂತ ಅಷ್ಟೇ ಅಲ್ಲ, ದಿ ಅಪ್ಪರ್ ಆ್ಯಂಡ್ ದ ಲೋಯರ್ ಕಾಸ್ಟ್ ಆಲ್ಮೋಸ್ಟ್ ಆಲ್ವೇಸ್ ಲಿವ್ಡ್ ಇನ್ ದ ಸೆಗ್ರಿಗೇಟೆಡ್ ಕಲೋನೀಸಲ್ಲಿ ನಾವು ಇದನ್ನು ಕಾಣ್ತಾ ಇರ್ತೀವಿ. ದ ವಾಟರ್ ವೆಲ್ಸ್ ವರ್ ನಾಟ್ ಶೇರ್ಡ್. ಬ್ರಾಹ್ಮಿನ್ಸ್ ವುಡ್ ನಾಟ್ ಅಕ್ಸೆಪ್ಟ್ ದ ಫುಡ್ ಅ ಡ್ರಿಂಕ್ ಫ್ರಮ್ ದ ಶೂದ್ರಾಸ್ and one could marry only within one's caste. See, this is how the caste is working even today. It is not like it is there existing in the rural communities. I think it is there in almost every area. There is no differentiation between the rural and the urban. Okay, ಸೊ ಇದರಲ್ಲಿ ಏನಾಗ್ತಿದೆ ಅಂತ ಹೇಳಿದಾಗ ಅಪ್ಪರ್ ಕ್ಯಾಸ್ಟ್ ಮತ್ತು ಲೋವರ್ ಕ್ಯಾಸ್ಟ್ ಅವರು ಯಾವತ್ತೂ ಒಟ್ಟಿಗೆ ಹೋಗೋದಿಲ್ಲ. ಅವರಿಗೆ ಏರಿಯಾಸ್ ಸಪ್ರೇಟಾಗಿರುತ್ತೆ. ರೂರಲಲ್ಲಿ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಅವ್ರದ್ದು ಒಂದು ಕಾಲೋನಿ ಅಂತ ಮಾಡಿರ್ತಾರೆ, ಅವ್ರದ್ದೇ ಒಂದು ಸಪ್ರೇಟ್ ಏರಿಯಾ ಇರುತ್ತೆ. ಅವರು ಕಾಲೋನಿ ಒಳಗಡೆ ಇವರು ಬ್ರಾಹ್ಮಿನ್ಸ್ ಆಗಲಿ ಅಪ್ಪರ್ ಕಾಸ್ಟ್ ಅವರಾಗಲಿ ಯಾರೂ ಹೋಗೋದಿಲ್ಲ. ಜೊತೆಗೆ ಒಂದು ಬಾವಿನಲ್ಲಿ ನೀರು ತೆಗಿಬೇಕು ಅಥವಾ ನೀರು ಹಿಡ್ಕೊಳ್ಬೇಕು ಅಂತ ಹೇಳಿದಾಗಲೂ ಸಹ ಏನಾಗ್ತಿರುತ್ತೆ ಅಂತ ಹೇಳಿದ್ರೆ, ಒಂದು ವೇಳೆ ಅವ್ರು ನಿಂತಿದ್ರೆ ದೇ ಫೀಲ್ ದಟ್ ಇಫ್ ಇಟ್ ಹ್ಯಾಸ್ ದ ವಾಟರ್ ಹ್ಯಾಸ್ ಬಿನ್ ಟಚ್ಡ್ ಬೈ ದಿ ಅಪ್ಪರ್ ಕಾಸ್ಟ್ ಪೀಪಲ್, ದ ವಾಟರ್ ವಿಲ್ ಬಿಕಮ್ ಕಂಟಾಮಿನೇಟೆಡ್. ಅದು ನೀರು ಹಾಳಾಗುತ್ತೆ ಅಂತ ಅವರು ಅಂದ್ಕೊಳ್ತಾರೆ. ಸೊ ಅದು ಹಾಗಾಗಿ ದೇ ವಿಲ್ ನಾಟ್ ಬಿ ಅಲೌಡ್ ಟು ಟಚ್ ದ ವಾಟರ್ ಆಲ್ಸೋ, ಇದರ್ ಇಟ್ ಈಸ್ ಅ ವೆಲ್ ಆರ್ ವಾಟ್ ಎವರ್ ದ ಟ್ಯಾಪ್ಸ್ ಎಕ್ಸೆಟ್ರಾ ಅವೆಲ್ಲವನ್ನು ಸಹ ಮಾಡಲಿಕ್ಕೆ ಅವರು ಬಿಡೋದಿಲ್ಲ. ದ ಸಿಸ್ಟಮ್ ಬೆಸ್ಟೌಡ್ ಮೆನಿ ಪ್ರಿವಿಲೇಜಸ್ ಆನ್ ದಿ ಅಪ್ಪರ್ ಕಾಸ್ಟ್ ವೈಲ್ ಸ್ಯಾಂಕ್ಷನಿಂಗ್ ರಿಪ್ರೆಷನ್ ಆಫ್ ದಿ ಲೋವರ್ ಕಾಸ್ಟ್ ಬೈ ಪ್ರಿವಿಲೇಜ್ಡ್ ಗ್ರೂಪ್ಸ್. ಸೊ ಇಲ್ಲಿ ಸಿಸ್ಟಮ್ ಏನಾಗ್ತಿದೆ ಅಂತ ಹೇಳಿದ್ರೆ, ಲೋವರ್ ಕ್ಯಾಸ್ಟ್ನ ಏನು ಮಾಡ್ತಾ ಇದ್ದಾವೆ, ಲೋವರ್ ಕ್ಯಾಸ್ಟ್ I mean to say that like the system is bestowed many privileges. ಬಹಳಷ್ಟು ಪ್ರಿವಿಲೇಜಸ್ನ ಎಲ್ಲನೂ ಸಹ ಓನ್ಲಿ ದ ಅಪ್ಪರ್ ಕ್ಯಾಸ್ಟ್ ಪೀಪಲ್ ದೇ ಹ್ಯಾವ್ ಟೇಕನ್ ಇಟ್. ಆ್ಯಂಡ್ ಲೋವರ್ ಕ್ಯಾಸ್ಟ್ ಜಸ್ಟ್ ಟೋಟಲಿ ಅವ್ರನ್ನ ಏನು ಮಾಡ್ತಿದ್ದಾರೆ, ಅಪ್ರೆಷನ್ ಮಾಡ್ತಾನೆ ಬಂದಿದ್ದಾರೆ. ದಟ್ ಮೀನ್ಸ್ ದಟ್ ಅವರಿಗೆ ಒಂದು ರೀತಿ ಎಕ್ಸ್ಪ್ಲಾಯ್ಟೇಷನ್ ಅನ್ನೋದು ಮೊದಲಿಂದನೂ ಆಗ್ತಾ ಬಂದಿದೆ. ಸೊ ಆಫ್ಟರ್ ಆಫನ್ ವಿ ಕ್ರಿಟಿಸೈಸ್ ದಟ್ ದಿಸ್ ಇಸ್ ಟೋಟಲಿ ಅನ್ಜಸ್ಟ್ ಆ್ಯಂಡ್ ಆಲ್, ಬಟ್ ಸ್ಟಿಲ್ ಇಟ್ ಹ್ಯಾಸ್ ಟೇಕನ್ number of or many centuries itself, but still it is the same condition what we come across about the caste system. ಶತಮಾನಗಳು ಕಳೆದರೂ ಸಹ ಯಾವುದೇ ಬದಲಾವಣೆಯನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ರೀತಿಯ ಅಷ್ಟರ ಮಟ್ಟಿಗೆ ಜಾತಿ ಅನ್ನತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ಬೇರೂರಿದೆ. Despite the obstacles, however, some Dalits and other low caste Indians such as B.R. Ambedkar, who authored the Indian Constitution, and K. Narayanan, who became the nation's first Dalit president, have risen to hold prestigious positions in the country. So this is the one scene what we could see today. ಇವತ್ತಿನ ದಿನದಲ್ಲಿ ಸ್ವಾತಂತ್ರ್ಯ ಬಂದ್ರ ನಂತರ ಆಗಿರತಕ್ಕಂಥ ಹಲವಾರು ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ. ಇಷ್ಟೆಲ್ಲ ಒಂದು ರೀತಿಯ ಮತ್ತಷ್ಟು ಶೋಷಣೆಗಳನ್ನು ನಾನು ಮತ್ತೆ ನಿಮಗೆ ಎಕ್ಸಾಂಪಲ್ ಕೊಡೋ ಹಾಗಿಲ್ಲ. ಯಾಕಂದರೆ ಮೈಟ್ ಬಿ ಮೆನಿ ಆಫ್ ಯು ಮಸ್ಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ದ ನೇಮ್ ಆಫ್ ದಿ ಕ್ಯಾಸ್ಟ್. ಏನಾಗ್ತಿದೆ ಅಂತ ನಿಮಗೆ ಗೊತ್ತಿರುತ್ತೆ. ಹೌ ದೇ ಪೀಪಲ್ ವಿಲ್ ಬಿ ಟ್ರೀಟೆಡ್ ಹಿಯರ್. ಸಿ ಇಟ್ ಈಸ್ ನಾಟ್ ಲಿಮಿಟೆಡ್ ಆರ್ ಇಟ್ ಈಸ್ ನಾಟ್ ಲೈಕ್ ಸ್ಟಿಕ್ ಆನ್ ಟು ದ ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಇದೆ, ನಾರ್ತ್ ಇಂಡಿಯಾದಲ್ಲಿ ಕಡಿಮೆ ಇದೆ, ಖಂಡಿತ ಇಲ್ಲ. ಥ್ರೌಟ್ ಇಂಡಿಯಾ ವಿಚ್ ಎವರ್ ದ ಪಾರ್ಟ್ ಯು ಗೋ ಯು ಕ್ಯಾನ್ ವಿಟ್ನೆಸ್ ದಿಸ್ ಕ್ಯಾಸ್ಟ್ ಸಿಸ್ಟಮ್. ಬಹಳನ ನಾವು ಇದನ್ನು ವಿಟ್ನೆಸ್ ಮಾಡ್ತಾ ಇರ್ತೀವಿ. Historians though say that until the 18th century the formal distinctions of the caste were of limited importance to Indians. Social identities were much more flexible and people could move easily from one caste to the another. ಹಿಸ್ಟೋರಿಯನ್ಸ್ ಅಲ್ಲಿ 18ನೇ ಶತಮಾನಕ್ಕೆ ನೀವು ತೆಗೆದುಕೊಂಡು ವಾಪಸ್ ಹೋದಾಗ ದ ಫಾರ್ಮಲ್ ಡಿಸ್ಟಿಂಕ್ಷನ್ಸ್ನ ನಾವಿಲ್ಲಿ ಕಾಣ್ತಾ ಇರ್ತೀವಿ. ದ ಇಂಪಾರ್ಟೆನ್ಸ್ ವಾಸ್ ಲಿಮಿಟೆಡ್. ದ ಕಾಸ್ಟ್ ಆ್ಯಂಡ್ ಸೋಷಿಯಲ್ ಐಡೆಂಟಿಟೀಸ್ ವರ್ ಮಚ್ ಮೋರ್ ಫ್ಲೆಕ್ಸಿಬಲ್ ಆಗ್ತಾ ಹೋಗುತ್ತೆ. ಯಾಕಂದರೆ ನೀವು ಮೋಸ್ಟ್ಲಿ ಇದರಲ್ಲೂ ಕೇಳ್ತೀರ, 12ನೇ ಶತಮಾನದಲ್ಲೂ ಸಹ ನಾವು ಬಸವಣ್ಣನವರ ಒಂದು ಪೀರಿಯಡಲ್ಲಿ ತೆಗೆದುಕೊಳ್ತಾ ಹೋದಾಗ ಅವರು ಎಲ್ಲರಿಗೂ ಸಹ ಲಿಂಗಾಧಾರಣೆ ಮಾಡಿರತಕ್ಕಂಥ ಒಂದು ವಿಷಯ ನಾವು ಇಲ್ಲಿ ನೆನಪು ಮಾಡಿಕೊಳ್ಳೇಬೇಕಾಗುತ್ತೆ. ಯಾಕೆ ಎಕ್ಸ್ಪ್ಲೈಟ್ ಮಾಡ್ತಾ ಇದ್ದಾರೆ, ಕೆಳಜಾತಿ ವರ್ಗವಲ್ವಾ ಅಂತ ಶೋಷಣೆ ಮಾಡ್ತಾ ಇರೋದನ್ನು ಅದು ಸಹಿಸೋಕ್ಕಾಗ್ದಿರ ಲಿಂಗಾಧಾರಣೆಯನ್ನು ಮಾಡೋದ್ರ ಮುಖಾಂತರ ಅವರು ಒಂದು ರೀತಿಯ ಟ್ರಾನ್ಸ್ಫಾರ್ಮೇಷನ್ನ ಸಮಾಜದಲ್ಲಿ ತೆಗೆದುಕೊಂಡು ಬರ್ತಾರೆ. Caste in pre-colonial India. So what was the caste system in the pre-colonial India? ಪ್ರೀ-ಕೊಲೋನಿಯಲಲ್ಲಿ ನಾವು ನೋಡಬೇಕು ಅಂತ ಹೇಳಿದಾಗ ರಿಟರ್ನ್ ರೆಕಾರ್ಡ್ಸಲ್ಲಿ ನಮಗೆ ಯಾವುದೇ ರೀತಿಯ ಈ ಥರ ಜಾತಿ ಅನ್ನೋದು ಇತ್ತು ಅಂತ ನಮಗೆ ಸಿಗೋದಿಲ್ಲ ಅಂತಲೇ ಇವರೆಲ್ಲ ಹೇಳ್ತಾ ಇದ್ದಾರೆ.
There is a royal court documents and traveler accounts studied by professional historians and philologists like Nicholas Dirks, G.S. Gurrier, Richard Easton, David Suleiman, and also Cynthia Talbot show little or no mention of the caste at all. ಯಾವುದೇ ಒಂದು ಅಕೌಂಟ್ಸಲ್ಲಿ ನಾವು ಟ್ರಾವೆಲರ್ಸ್ ಇಷ್ಟೆಲ್ಲ ಬಂದು ಹೋಗಿದ್ದಾರೆ, ನಾವೆಲ್ಲೂ ಸಹ ಮೆನ್ಷನ್ ಆಫ್ ದ ಕಾಸ್ಟನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೋಷಿಯಲ್ ಐಡೆಂಟಿಟೀಸ್ ವರ್ ಕಾನ್ಸ್ಟೆಂಟ್ಲಿ ಮೆಲಿಯಬಲ್. ಸ್ಲೇವ್ಸ್ ಇರ್ಬೋದು, ಮೆನಿಯಲ್ಸ್ ಇರ್ಬೋದು, ಮರ್ಚೆಂಟ್ಸ್ ಇರ್ಬೋದು, ದೇ ಬಿಕಮ್ ಕಿಂಗ್ಸ್ ಆಲ್ಸೋ, ಫಾರ್ಮರ್ಸ್ ಬಿಕಮ್ ಸೋಲ್ಜರ್ಸ್, ಬಿಕಾಸ್ ನಾವು ಇದನ್ನು ಮನುಸ್ಮೃತಿಯಲ್ಲೂ ಕಾಣ್ತೀವಿ. ನೀವು ಒಂದು ವೇಳೆ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ಸಹ ಅವರು ಸೋಲ್ಜರ್ಸ್ ಆಗಿ ವರ್ಕ್ ಮಾಡ್ಬೋದು ಸಾಧ್ಯವಾದರೆ ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಈ ಥರ ಫ್ಲೆಕ್ಸಿಬಿಲಿಟಿನ ಮನುಸ್ಮೃತಿನಲ್ಲಿ ಕಾಣ್ತೀವಿ. ಆದರೆ ಕೌಟಿಲ್ಯ ಅವರ ಅರ್ಥಶಾಸ್ತ್ರದಲ್ಲಿ ದ ಸೇಮ್ ಥಿಂಗ್ ಈಸ್ ಆಬ್ಸೆಂಟ್. So became farmers one, social identity could be changed as easily as moving from one village to the another. There is little evidence of systematic and widespread caste oppression or mass conversion to Islam as a result of it. ಸೊ ಯಾವಾಗ ಇಲ್ಲಿ ಬದಲಾವಣೆ ಸೋಷಿಯಲ್ ಐಡೆಂಟಿಟಿ ಅನ್ನೋದೆಲ್ಲ ಮಾಡ್ತಾ ಹೋಗ್ತೀವಿ, ಸಿಸ್ಟಮ್ಯಾಟಿಕ್ ಆಗಿ ನೋಡ್ತಾ ಹೋದಾಗ ಕ್ಯಾಸ್ಟ್ ಅಪ್ರೆಷನ್ ಜಾಸ್ತಿ ಆದಾಗ ಈ ಕನ್ವರ್ಷನ್ ಅನ್ನೋದು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರ್ ದ ಪೀಪಲ್ ಬಿಕಾಸ್ ಆಫ್ ದೇ ವರ್ ಅನೇಬಲ್ ಟು tolerate this kind of exploitation, they started shifting towards the converting themselves either to the Islam or to the Christianity. All the available evidence calls for a fundamental reimagination of the social identity in pre-colonial India. The colonists invented or constructed Indian social identities using categories of convenience during a period that covered roughly the 19th century. This was done to serve the British Indian government's own interest, primarily to create a single society with a common law that could be easily count. So lots of ಒಂದು ರೀತಿಯ ಏನು ಮಾಡ್ತಿದ್ದಾರೆ ಇಲ್ಲಿ ಎಫರ್ಟ್ಸ್ನ ಹಾಕಿದ್ದಾರೆ ಸೊ ದಟ್ ಈ ಸೋಷಿಯಲ್ ಐಡೆಂಟಿಟಿನ ಹೇಗೆ ಕ್ರಿಯೇಟ್ ಮಾಡಬೇಕು, ಹೌ ಟು ರಿಮೂವ್ ಆಲ್ ದೀಸ್ ಕೈಂಡ್ಸ್ ಆಫ್ ಅಬ್ಸ್ಟ್ಯಾಕಲ್ಸ್ ಅನ್ನೋದನ್ನು ನೋಡ್ತಾ ಹೋಗ್ತಾರೆ. ಒಂದು ಕಾಮನ್ ಲಾನ ತೆಗೆದುಕೊಂಡು ಬರತಕ್ಕಂಥ ಪ್ರಯತ್ನವನ್ನು ಸಹ ಮಾಡ್ತಾ ಇರ್ತಾರೆ. ಬಟ್ ಹೌ ಇಟ್ ಹ್ಯಾಸ್ ಬಿನ್ ವರ್ಕ್ಡ್ ಔಟ್, and the same thing we are resulting even today. A very large, complex and regionally diverse system of faiths and social identities were simplified to a degree that probably has no parallel in world history. Entirely new categories and hierarchies were created, incompatibilities or mismatched paths were totally stuffed together, new boundaries were created and flexible boundaries were also hardened. ನೋಡ್ತಾ ಇದ್ದೀರಾ ಈ ಚಿತ್ರವನ್ನು, ಪ್ರೀ ಕಾಲೋನಿಯಲ್ನ ಒಂದು ಚಿತ್ರ. ನಿಮಗೆ ಅದು ಹೇಳ್ತಾ ಇದೆ ಹೇಗೆ ಜನ ದಟ್ ಈಸ್ ಅನ್ಟಚಬಲ್ಸ್ ಇರ್ಬೋದು, ಮತ್ತೊಬ್ಬರು ಅವರ ದ ಡ್ರೆಸ್ಸಿಂಗ್ಸ್, ನಾನು ಇದನ್ನು ಕೊನೆಯಲ್ಲಿ ಹಾಕಿದ್ದೀನಿ ನಿಮಗೆ. ಸೊ ಡ್ರೆಸ್ಸಿಂಗ್ ಇರ್ಬೋದು, ಯಾವ ರೀತಿ ನಿಲ್ಲಬೇಕಾಗಿತ್ತು, ಇವೆಲ್ಲವನ್ನು ಸಹ ನಾವಿಲ್ಲಿ ನಮಗಿದರಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಇದರಲ್ಲೂ ಸಹ ನಾವು ಕಾಣತಕ್ಕಂಥದ್ದು ಫಸ್ಟ್ 4 ಫೋಲ್ಡ್ ಸಿಸ್ಟಮ್ ಅಂತ ಹೇಳಿಬಿಟ್ಟು, ಅದನ್ನು ಬಿಟ್ಟರೆ ಔಟ್ಕಾಸ್ಟ್ ಪೀಪಲ್ ಹೂ ಡೂ ಅನ್ಕ್ಲೀನ್ ವರ್ಕ್ and are outside in the fourfold system. Secondly, this system it has a basic principles anta bekare ನಾವು ಹೇಳ್ಬೋದು, fourfold categories ಅಂತಲೂ ಹೇಳ್ಬೋದು. ಇದು this system is ordained by Hinduism sacred text ಅಲ್ಲಿ ನಾವು ಇದನ್ನು ಕಾಣ್ತಾ ಬರ್ತೀವಿ. ಇಟ್ ಈಸ್ ತುಂಬ ಸೋರ್ಸ್ ಆಗಿರತಕ್ಕಂಥದ್ದು ಅಂತ ಹೇಳಿದ್ರೆ ಮನುಸ್ಮೃತಿ. ಇಟ್ ಈಸ್ thousands of years old and it governed all key aspects of life including marriage, occupation and location. So I think these three are important even today, the important aspects of the life where the caste has given much importance and priority for the marriage, and also it might be for the occupation as well as for the location. And discriminations is illegal now, and there are policies instead of caste based affirmative action also. So the so-called fourfold hierarchy was also derived from the as the same Brahman ಟೆಕ್ಸ್ಟಲ್ಲಿ ನಾವು ಇದನ್ನು ಕಾಣ್ತಾ ಹೋಗ್ತೀವಿ. ದಿ ಸಿಸ್ಟಮ್ ಆಫ್ ಕ್ಯಾಟಗರೈಸೇಷನ್ ವಾಸ್ ಆಲ್ಸೋ ಟೆಕ್ಸ್ಚುಯಲ್ ಆ್ಯಂಡ್ ಥಿಯೋರಾಟಿಕಲ್ ಆಗಿರುತ್ತೆ ಇದೆಲ್ಲನೂ. ದಿಸ್ ಬಿಕೇಮ್ ಎಂಬ್ರಾಸಿಂಗ್ಲಿ ಆಬ್ವಿಯಸ್ ಫ್ರಮ್ ದ ಫಸ್ಟ್ ಸೆನ್ಸಸಸ್ ಇನ್ ದ ಲೇಟ್ 1816 ನಾವು ಇದನ್ನು ಕಾಣ್ತಾ ಬರ್ತೀವಿ. ಹಿಂದೂ ಅನ್ನತಕ್ಕಂಥ ಪದವನ್ನು ಹೇಗೆ ಬಳಸ್ತಾರೆ ಅಂತ ಹೇಳಿಬಿಟ್ಟು, ತದನಂತರ ನಾವು ಕಾಣತಕ್ಕಂಥದ್ದು ಕೆಲವೊಬ್ಬರು ರೈಟಿಂಗ್ಸಲ್ಲೂ ಸಹ ನಾವು ಕಾಣ್ತಾ ಹೋಗ್ತೀವಿ. ಏನೆಲ್ಲ ಅವ್ರು ಹೇಳ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಸೊ ಬಿಫೋರ್ ದಟ್ ಐ ವುಡ್ ಲೈಕ್ ಟು ರೀಡ್ ಔಟ್ ದ ಸೆಕೆಂಡ್ ಪ್ಯಾರಾಗ್ರಾಫ್ ಹಿಯರ್. This became embarrassingly obvious from the first census in the late 1860s. The plan then was to fit all of the Hindu population into these 4 categories, but the bewildering variety of responses on the caste identity from the population became
impossible to fit neatly into colonial or Brahman theory. W.R. Cornish, who survived census operations in the Madras Presidency in 1871, he writes that regarding the origin of the caste, we can place no reliance upon the statements made in the Hindu sacred writings. Whether there was ever a period in which the Hindus were composed of 4 classes is exceedingly doubtful. ಯಾವುದೇ ರೀತಿಯ ಮೆನ್ಷನನ್ನು ಇವರು ಇಲ್ಲ ಜಾತಿಯ ಬಗ್ಗೆ ಅಂತ ಇವರು ಬರೆದಿದ್ದಾರೆ. ಮ್ಯಾಗ್ರೆತ್ ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, he was the leader and author of the monograph on the 1871 Bihar census. He wrote that the now meaningless division into the 4 castes alleged to have been made by Manu should be put aside. Anthropologist Susan Bailey writes, until well into the colonial period, much of the subcontinent was still populated by people for whom the formal distinction of the caste were of only limited importance, even in parts of the so-called Hindu heartland. The institutions and beliefs which are now often described as the elements of traditional caste were only just taking shape as recently as the early 18th century. ಸೊ ಅದಕ್ಕಿಂತ ಮುಂಚೆ ಯಾವುದೇ ರೀತಿಯ ಮೆನ್ಷನ್ ಆಫ್ ದ ಕ್ಯಾಸ್ಟ್ ಇದೆ ಅಂತ ನಾವಿಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ ಅಂತಲೇ ಇವರು 3 ಜನ ಆಂಥ್ರೋಪಾಲಜಿಸ್ಟ್ ಇರ್ಬೋದು, ಮತ್ತೊಬ್ಬರು ಆಥರು ಮತ್ತು ಲೀಡರು ಮತ್ತು ಇನ್ನೊಬ್ಬರು ದ ಪರ್ಸನ್ ದಟ್ಸ್ ಕಾರ್ನಿಶ್, ಇವರಿಷ್ಟು ಜನನು ಅದನ್ನೇ ಹೇಳ್ತಿದ್ದಾರೆ. ಸೊ ನಮಗೆ ಒಂದು ಅನ್ನಿಸ್ತಾ ಇರತಕ್ಕಂಥದ್ದು ಈ ಜಾತಿಯ ಒಂದು ಇಂಪಾರ್ಟೆನ್ಸ್ ಅನ್ನೋದು ಏನಾಯಿತು, ದೋ ದೇರ್ ಇಸ್ ಎ ಮೆನ್ಷನ್ ಸಾವಿರಾರು ವರ್ಷಗಳಿಂದ, ಆದರೆ 18ನೇ ಶತಮಾನದ ನಂತರ ಇದಕ್ಕೊಂದು ಪ್ರಾಪರ್ ಆಗಿರತಕ್ಕಂಥ ಒಂದು ಶೇಪ್ ಅನ್ನೋದು ಸಿಗ್ತಾ ಬಂತು ಅಂತಲೇ ನಾವು ಈ ಬರಹಗಳಲ್ಲಿ ಕಾಣ್ತಾ ಹೋಗ್ತೀವಿ. ಇನ್ ಫ್ಯಾಕ್ಟ್ ಇಟ್ ಈಸ್ ಡೌಟ್ಫುಲ್ that caste had much significance or virulence in society before the British made it India's defining social feature. Is this system legal? I say no. ಯಾಕೆ ಇದು ಲೀಗಲ್ ಆಗಿದೆಯಾ ಜಾತಿ ಅನ್ನತಕ್ಕಂಥದ್ದು? ಇಲ್ಲ, ನಮ್ಗೆ ಗೊತ್ತಿದೆ, ಈಗಾಗಲೇ ಅದನ್ನು ಅಬಾಲಿಷ್ ಮಾಡಿದ್ದೀವಿ. ಅನ್ಟಚಬಿಲಿಟಿ ಅಬಾಲಿಷ್ಮೆಂಟ್ ಅನ್ನೋದು ಸಹ ಆಗಿದೆ. ಆ್ಯಂಡ್ ದೆರ್ ಇಸ್ ನೋ ಇನ್ ದ ಕಾನ್ಸ್ಟಿಟ್ಯೂಷನ್ ಆಲ್ಸೋ ವಿ ಹ್ಯಾವ್ ಸೆಡ್ ದಟ್ ಆಲ್ರೆಡಿ ಇಟ್ ಹ್ಯಾಸ್ ಬಿನ್ ಟೋಟಲಿ ಬ್ಯಾನ್ಡ್ ಎನಿ ಕೈಂಡ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ದ caste. And an attempt to correct historical injustice, provide level playing field, ಇವೆಲ್ಲವನ್ನು ಸಹ ನಾವು ಬ್ಯಾನ್ ಮಾಡ್ತಾ ಬಂದಿದ್ದೀವಿ. ದರ್ ಇಸ್ ಎ ಸ್ಪೆಷಲ್ ಪ್ರಾವಿಷನ್ಸ್ ವಿಚ್ ಹ್ಯಾಸ್ ಬಿನ್ ಗಿವನ್ ಟು ಶೆಡ್ಯೂಲ್ ಕಾಸ್ಟ್ ಅಂಡ್ ದ ಶೆಡ್ಯೂಲ್ ಟ್ರೈಬ್. ಇದನ್ನು ಲಾಸ್ಟ್ ಟೈಮ್ ನಾನು ನಿಮ್ಗೆ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ. ಇದನ್ನೆಲ್ಲ ನಾನು ಕೈಂಡ್ಲಿ ಗೋ ಥ್ರೂ ದಟ್ ಅಬೌಟ್ SC, NCSC and NCST. Okay, there is a mention about the 1989 quotas also, that is where the reservations has been given to the other backward communities. And also the growing urbanizations ಇರ್ಬೋದು, ಮತ್ತೊಂದು ಇನ್ನೊಂದು ಇಟ್ ಈಸ್ ಇನ್ಫ್ಲೂಯೆನ್ಸಿಂಗ್ ಆನ್ ಇಂಟರ್ಕಾಸ್ಟ್ ಮ್ಯಾರೇಜಸ್ಸು ಮತ್ತೊಂದೆಲ್ಲ ಮಾಡ್ತಾ ಇದ್ದಾರೆ. ಆದರೂ ಸಹ ಪೂರ್ತಿ ತೊಡೆದು ಹಾಕೋದಕ್ಕೆ ನಾವು ಖಂಡಿತವಾಗಿಯೂ ಫೈಲ್ಯೂರ್ ಆಗಿದ್ದೀವಿ. ಬಿಹಾರಲ್ಲಿ ನೀವು ಎಕ್ಸಾಂಪಲ್ ತೆಗೆದುಕೊಂಡಾಗ ಜಸ್ಟ್ ಒನ್ ನೇಮ್ ಆಫ್ಟರ್ ದ ಸೋಷಿಯಲ್ ರಿಫಾರ್ಮ್ ಮೂಮೆಂಟ್ಸ್, ದ ಚೇಂಜಸ್ ದೋ ಕ್ಯಾಸ್ಟ್ ಐಡೆಂಟಿಟೀಸ್ ರಿಮೈನ್ ಸ್ಟ್ರಾಂಗ್. ಇವತ್ತಿಗೂ ಸಹ ನಾವು ಪಂಜಾಬಲ್ಲಿ ಇವತ್ತಿಗೂ ಮರ್ಯಾದಾ ಹತ್ಯೆ ಅನ್ನೋದನ್ನು ನೀವು ಕೇಳಿರ್ತೀರಾ ಅನಿಸುತ್ತೆ, ನೋಡಿರ್ತೀರಾ ಅನಿಸುತ್ತೆ. ನಿಮ್ಗೆ ಅದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ, ಮರ್ಯಾದಾ ಹತ್ಯೆ ಅಂದರೆ ಬೇರೆ ಏನೂ ಅಲ್ಲ, ಜಾತಿಯಿಂದ ಹೊರ ಜಾತಿಯಿಂದ ಅವ್ರು ಮದುವೆ ಮಾಡಿದಾಗ ಅಥವಾ ಅಲ್ಲಿಂದ ಹೊರ ಬಂದಾಗ ಆ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಇಬ್ಬರನ್ನೂ ಅವರು ಜೀವ ಸಮೇತ ಬಿಡೋದಿಲ್ಲ, ಕೊಲೆ ಮಾಡ್ತಾರೆ. ಸೊ ವಿ ಹ್ಯಾವ್ ವಿಟ್ನೆಸ್ಡ್ ದ ಫಾದರ್ ಕಿಲ್ಲಿಂಗ್ ದ ಡಾಟರ್ ಆ್ಯಂಡ್ ಬ್ರದರ್ಸ್ ಕಿಲ್ಲಿಂಗ್ ದ ಬ್ರದರ್ ಆರ್ ದ ಡಾಟರ್ ಆರ್ ದ ಸಿಸ್ಟರ್. ಈ ಥರದನ್ನು ಬಹಳ ನಾವು ವಿಟ್ನೆಸ್ ಮಾಡ್ತಾ ಬರ್ತಿದ್ದೀವಿ. ಅಷ್ಟು ಮಟ್ಟಿಗೆ ಜಾತಿ ಅನ್ನೋದು ಇವತ್ತಿನ ದಿನ ಬೇರೂರ್ಕೊಂಡ್ಬಿಟ್ಟಿದೆ. ಸೊ ಅದನ್ನು ದ ವಾಸ್ ಸ್ಕಾಲರ್ಶಿಪ್ ಆಫ್ ದ ಲಾಸ್ಟ್ ಫ್ಯೂ ಡಿಕೇಡ್ಸ್ ಅಲೋ ಅಸ್ ಟು ಮೇಕ್ ಎ ಸ್ಟ್ರಾಂಗ್ ಕೇಸ್. ಸೊ ಇದನ್ನೆಲ್ಲ ನಿಮಗೆ ಗೊತ್ತಾ ಇರತಕ್ಕಂಥದ್ದನ್ನೇ ಮತ್ತೇನೆ. ಆ್ಯಂಡ್ ಪಬ್ಲಿಕ್ ಇಮ್ಯಾಜಿನೇಷನ್ ಇಟ್ ಈಸ್ ಟೋಟಲಿ, ಈವನ್ ನಿಮ್ಗೆ ಯಾರಾದರೂ ಮನೆಗೆ ಕರೀತಾರೆ ಅಂತ ಹೇಳಿದ್ರು ಅವ್ರು ಕೇಳತಕ್ಕಂಥದ್ದು ಮನೆ ನೀವು ಯಾವ ಜಾತಿ ಅಂತಲೇ ಕೇಳ್ತಾರೆ. ಇದು ಸಿಟಿ ಅಂತ ನೋಡಲ್ಲ, ರೂರಲ್ ಅಂತ ಇಲ್ಲ. ಸೊ ನಮ್ಮ ಮನೆಯಲ್ಲಿ ಇರತಕ್ಕಂಥ ಸಂಪ್ರದಾಯ, ಅದಕ್ಕೆ ಹೇಳತಕ್ಕಂಥದ್ದು ಒಂದು ಸಂಪ್ರದಾಯ ಅನ್ನತಕ್ಕಂಥದ್ದು. ಜಾತಿ ಅನ್ನೋದು ಯಾವುದ್ರ ಮೇಲೆ ನಿಂತಿರುತ್ತೆ, ಸಂಪ್ರದಾಯಗಳ ಮೇಲೆ ನಿಂತಿರುತ್ತೆ. ಕೆಲವೊಂದು ಪ್ರಾಕ್ಟೀಸಸ್ ಬದಲಾಗಿ ಇರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಇನ್ನೊಂದು ವಾಟ್ ಆರ್ ದ ಆಸ್ಪೆಕ್ಟ್ಸ್ ಆಫ್ ದ ಕ್ಯಾಸ್ಟ್ ಅಂತ ಹೇಳಿದಾಗ ಮ್ಯಾರೇಜ್. ಕ್ಯಾಸ್ಟ್ ಇಸ್ ದ ಬೇಸಿಸ್ ಆಫ್ ದ ಮ್ಯಾರೇಜ್. ನೋ ಇಂಟರ್ ಕ್ಯಾಸ್ಟ್ ವಿಲ್ ಬಿ ಎಂಟರ್ಟೈನ್ಡ್ ಹಿಯರ್. ಯಾವುದೇ ಕಾರಣಕ್ಕೂ ಅಂತರ್ಜಾತಿ ವಿವಾಹವನ್ನು ಯಾರೂ ಒಪ್ಕೊಳ್ಳೋದೇ ಇಲ್ಲ. ಸೊ ಅದನ್ನು ನಾವು ಇವತ್ತಿಗೂ ನೋಡ್ತಾ ಇರ್ತೀವಿ. ಜಾತಿ ಒಂದು ಮಗು ಅವನು ಏನೇ ಸಾಧನೆಯನ್ನು ಮಾಡಿದರೂ ಸಹ ನಾನು ಕೊನೆಗೆ ಜನ ಲ್ಯಾಂಡ್ ಆಗೋದು ಅಥವಾ ಮೊದಲು ಮತ್ತು ಕೊನೆಯ ಪ್ರಶ್ನೆ ಆತನ ಜಾತಿ ಯಾವುದು ಅಂತ ಹೇಳಿ. ಸೊ ಇನ್ನೊಬ್ಬರು ಚಿಂತಕರು ಸಹ ಹೇಳ್ತಾ ಇರ್ತಾರೆ, ಮನುಸ್ಮೃತಿನಲ್ಲಿ ನಾವು ಅದನ್ನು ಕಾಣಲಿಕ್ಕೆ ಹೋಗ್ತೀವಿ. ಅದೇನು ಅಂತ ಹೇಳಿದ್ರೆ, ಮನುಷ್ಯನ ಒಂದು ಕ್ಯಾರೆಕ್ಟರ್ ಏನಿರುತ್ತೆ, ಸ್ವಭಾವ, ಅವನ ಗುಣಗಳ ಆಧಾರದ ಮೇಲೂ ಸಹ ನಾನು ಜಾತಿಯಲ್ಲಿ ನಾವು ನೋಡ್ತಾ ನಾವು ಜಾತಿಯನ್ನು ರಿಯಲೈಸ್ ಮಾಡ್ಬೋದು.
ಅವನು ಶೂದ್ರನಾಗಿದ್ರೂ ಅಷ್ಟೇ, ಕ್ಷತ್ರಿಯನಾಗಿದ್ರೂ ಅಷ್ಟೇ, ಉತ್ತಮವಾಗಿರತಕ್ಕಂಥ ಗುಣಗಳನ್ನು ಹೊಂದಿದರೆ ಅವನು ಉತ್ತಮವಾದಂತಹ ಜಾತಿನಲ್ಲಿ ಹುಟ್ಟಿದವನು ಅಂತ ನಾವು ಹೇಳ್ಬೋದು ಅಂತ ಹೇಳತಕ್ಕಂಥ ಹಲವಾರು ಅಂಶಗಳನ್ನು ನಾವಲ್ಲಿ ಕಾಣ್ತಾ ಬರ್ತೀವಿ. ಸೊ ಇದರಲ್ಲೂ ಸಹ ಅಂದರೆ ಇವಾಗ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಮ್ಯಾರೇಜ್ ಅಂದರೆ ವಿ ಸೇ ದಟ್ ಯಾವುದಾದ್ರೂ ಒಂದು ಪರಿಚಯವನ್ನು ನೀವು ಅಷ್ಟೇ ಯು ಕ್ಯಾನ್ ಥಿಂಕ್ ಅಬೌಟ್ ಯುವರ್ ಸಿಸ್ಟರ್ಸ್ ಆ್ಯಂಡ್ ಈವನ್ ಸಂಬಡಿ ಆಫ್ ಯುವರ್ ರಿಲೇಟಿವ್ಸ್ ಆ್ಯಂಡ್ ಆಲ್. ನಾವು ಈ ಜಾತಿ, ನಮ್ಮದು ಈ ಉಪಜಾತಿ, ನಮ್ಮ ಸಂಪ್ರದಾಯ ಇದರಲ್ಲಿ ಈ ಥರ ಇದೆ, ಅವ್ರು ಹೀಗೆ ಮಾಡಬೇಕು, ನಮ್ದು ಇಷ್ಟು ಡಿಮ್ಯಾಂಡ್ಸ್ ಇದೆ. ಈವನ್ ವರದಕ್ಷಿಣೆಗೂ ಬಹಳ ಜಾತಿಗಳಿದ್ದಾವೆ. ವರದಕ್ಷಿಣೆ ತಗೊಳ್ಳೋ ಜಾತಿ ಒಂದಿರುತ್ತೆ, ವರದಕ್ಷಿಣೆ ತೆಗೆದುಕೊಳ್ಳದೇ ಇರತಕ್ಕಂಥ ಜಾತಿನೂ ಒಂದಿರುತ್ತೆ. ಸೊ ಎಲ್ಲ ಆಸ್ಪೆಕ್ಟ್ಸಿಂದನೂ ಸಹ ನೀವು ನೋಡ್ತಾ ಹೋಗ್ಬೋದು ಇದರಲ್ಲಿ. ಸೊ ಅದೇ ಜಾತಿಗೆ ನಾವು ಸೀಮಿತ ಆಗ್ತಾ ಹೋಗ್ತೀವಿ. ಅವ್ರ ಸಾಧನೆ ಏನು ಅಂತ ನೋಡೋದಿಲ್ಲ, ಅವ್ರು ಎಷ್ಟು ರಿಚ್ ಆಗಿದ್ದಾರೆ ನೋಡೋದಿಲ್ಲ, ವಾಟ್ ಈಸ್ ದೇರ್ ಮೆಟೀರಿಯಲಿಸ್ಟಿಕ್ ಲೈಫ್ ಅಂತ ನೋಡೋದಿಲ್ಲ. ಅವ್ರು ಏನೇ ಆಗಿದ್ರೂ ಸಹ ನೆಕ್ಸ್ಟ್ ಫುಡ್ಗೆ ರಿಲೇಟ್ ಮಾಡಬೇಕಾಗತ್ತೆ. ನಾನು ಅವ್ರ ಮನೆಯಲ್ಲಿ ಊಟ ಮಾಡಲ್ಲ ಅನ್ನತಕ್ಕಂಥದ್ದು. ಅಥವಾ ಇಲ್ಲಿ ಪ್ಯೂರ್ ಅಂತ ಬ್ರಾಹ್ಮಿನ್ಸ್ ವಿಲ್ ಸ್ಟಾಂಡ್ ಇನ್ ದ ಟಾಪ್ ಆಫ್ ದ ಸೋಷಿಯೋ ಥಿಯಾಲಜಿಕಲ್ ಸ್ಕೇಲ್. ಸೊ ಫುಡ್ ಪ್ರಿಪೇರ್ಡ್ ಬೈ ದೆಮ್ ಈಸ್ ಕನ್ಸಿಡರ್ಡ್ ಟು ಬಿ ದ ಪ್ಯೂರ್ ಬ್ರಾಹ್ಮಿನ್ಸ್. ಇವತ್ತಿಗೂ ಈವನ್ ದಿಸ್ ಫುಡ್ ಹ್ಯಾಸ್ ಬಿನ್ ಲೈಕ್ ಬೈ ದ ಪ್ರಿಸನರ್ಸ್ ಅಂತ ಹೇಳ್ತಾರೆ. ಜೈಲಲ್ಲಿರತಕ್ಕಂಥ ವ್ಯಕ್ತಿಗಳು, ಸಿಬ್ಬಂದಿ ಏರಿರ್ತಾರೆ, ಅವರಿಗೂ ಸಹ ಕೈದಿಗಳು, ಅವರಿಗೂ ಸಹ ಬ್ರಾಹ್ಮಿನ್ಸ್ನ ಅಡುಗೆ ಅಂತ ಹೇಳಿದ್ರೆ ಅಷ್ಟು ಇಷ್ಟ ಆಗುತ್ತೆ. ಯಾಕಂದರೆ ಅವರು ಶುದ್ಧ ತುಪ್ಪದಿಂದ ಮಾಡಿರತಕ್ಕಂಥದ್ದು, ಬೇರೆ ಯಾರೂ ಮಾಡೋದಿಲ್ವ, ನಾವು ಮಾಡ್ತೀವಿ. ಬಟ್ ರಿಮೆಂಬರ್, ಬೇರೆ ಇಸ್ಲಾಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ನೀವೆಷ್ಟೇ ತುಪ್ಪವನ್ನು ಹಾಕಿ ಅದನ್ನೇ ಮಾಡಿದ್ರೂ ಸಹ ಅದನ್ನು ಯಾರೂ ಒಪ್ಕೊಳ್ಳೋದಿಲ್ಲ. ಬಿಕಾಸ್ ದ ಬ್ರಾಹ್ಮಿನ್ಸ್ ವಾಟ್ ಎವರ್ ದೇ ಪ್ರಿಪೇರ್ ದಟ್ ಈಸ್ ಪ್ಯೂರ್. ಸೊ ನಾನು ಇದ್ರ ಬಗ್ಗೆ ಹೆಚ್ಚಿನ ಒಂದು ಎಕ್ಸಾಂಪಲ್ಸ್ ನಾವು ಆ್ಯಕ್ಷನ್ಸ್ನ ನಾನು ಆಫ್ಲೈನ್ ಕ್ಲಾಸಸಲ್ಲಿ ವಿ ಕ್ಯಾನ್ ಹ್ಯಾವ್ ಎ ಡಿಸ್ಕಷನ್ಸ್ ಅಬೌಟ್ ಆಲ್ ದಿಸ್ ಥಿಂಗ್ಸ್. ಕ್ಯಾಸ್ಟ್ ಕೌನ್ಸಿಲ್ ಆರ್ ದ ಹೆಡ್ ಮ್ಯಾನ್ ಆಫ್ ದ ಕಾಸ್ಟ್. ಜಾತಿನಲ್ಲಿ ಸಹ ಒಬ್ಬ ಹೆಡ್ ಕೌನ್ಸಿಲ್ ಅಂತ ಇರುತ್ತೆ. ಒಬ್ಬ ಜಾತಿಗೆ ಒಬ್ಬರು, ಕುಲದಲ್ಲಿ ಒಬ್ಬರು ಹಿರಿಯರು ಅಂತ ಇರ್ತಾರೆ. ಅವರು ಹೊರಗಡೆ ಪಂಚಾಯತಿಗಾಗಲಿ ಕೋರ್ಟಿಗಾಗಲಿ ಹೋಗೋದಿಲ್ಲ. ದೇ ವಿಲ್ ಗೋ ಓನ್ಲಿ ಟು ಹಿಮ್. ವಾಟ್ ಎವರ್ ಡಿಸಿಷನ್ಸ್ ಹಿ ವಿಲ್ ಟೇಕ್, ದಟ್ ವಿಲ್ ಬಿ ದ ಫೈನಲ್. ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್. ಸೊ ಕಸ್ಟಮ್ಸು, ಈ ಒಂದು ಜಾತಿಗೆ ತನ್ನದೇ ಆದಂತಹ ಕಸ್ಟಮ್ಸು ಮತ್ತು ಟ್ರೆಡಿಷನ್ಸ್ ಸಹ ನಾವು ನೋಡ್ತಾ ಬರ್ತಾ ಇರ್ತೀವಿ. ಸೊ ಅದನ್ನು ನೋಡ್ತಾ ಇರ್ತೀವಿ. ಅವ್ರವ್ರ ಪ್ರಾಕ್ಟೀಸಸ್ಸು, ನಮ್ಮ ಮನೆಯಲ್ಲಿ ಯಾವುದೇ ಒಂದು ಹಬ್ಬ ಹರಿದಿನ ಬರ್ತಾ ಇರಲಿ, ಆ ಹಬ್ಬಕ್ಕೆ ಇದೇ ರೀತಿ ಅಡುಗೆ ಮಾಡಬೇಕು. ಕೆಲವರು ವೆಜ್ ಮಾಡ್ತಾರೆ, ಕೆಲವರು ನಾನ್ ವೆಜ್ ಮಾಡ್ತಾರೆ. ಈ ಜಾತಿನವ್ರು ಇಂಥದೇ ಊಟವನ್ನು ತಿನ್ನಬೇಕು ಅನ್ನತಕ್ಕಂಥ ಒಂದು ಪದ್ಧತಿ ಇರಬಹುದು. ಕೆಲವರು ಇವನ್ ವಿ ಕಮ್ ಅಕ್ರಾಸ್ ಅಬೌಟ್ ದ ರಿಲಿಜಿಯನ್ ಆಲ್ಸೋ. ರಿಲಿಜಿಯನ್ನಲ್ಲಿ ಅವರು ಈ ಭೂಮಿಯ ಒಳಗಡೆ ಬೆಳೆದಿರತಕ್ಕಂಥ ತರಕಾರಿ ತಿನ್ನೋದಿಲ್ಲ. ಆಲ್ ದೀಸ್ ಥಿಂಗ್ಸ್ ವಿ ಕಮ್ ಅಕ್ರಾಸ್. ದ ಕ್ಯಾಸ್ಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ವ್ಯಾನಿಶ್ಡ್ ಇನ್ ದಿ ಸೊಸೈಟಿ. ಯಾಕಂದರೆ ಬರ್ತಾ ಬರ್ತಾ ಇವತ್ತಿನ ದಿನ ಇನ್ನೂ ಜಾಸ್ತಿ ಆಗ್ತಿದೆ. ಸೊ ಲೆಟ್ಸ್ ಹ್ಯಾವ್ ಎ ಲುಕ್ ಅಬೌಟ್ ಇನ್ ದ ಕನ್ಕ್ಲೂಷನ್ ಆಲ್ಸೋ. In recent years, there have been demands from several communities to be recognized as OBCs. In 2016, there were violent protests by the Jat community in Haryana and the Patil community, led by a huge protest in Gujarat in 2015, demanding access to caste quotas. ರಿಮೆಂಬರ್, ಬರೀ ಹರಿಯಾಣದು ಮತ್ತು ಗುಜರಾತದ್ದು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಬೇಡಿ. ಕರ್ನಾಟಕದಲ್ಲೂ ಸಹ ಇದೇ ವರ್ಷದಲ್ಲಿ ಸಾವಿರಾರು ಜನ ಲಿಂಗಾಯತರು ನಮ್ಮನ್ನು OBCಗೆ ಸೇರಿಸಿ ಅಂತ ಹೇಳಿಬಿಟ್ಟು ಪಾದಯಾತ್ರೆಯನ್ನು ಲಕ್ಷಾಂತರ ಜನ ಸೇರಿ ಮಾಡಿದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ರಿಲೀಜಿಯಸ್ ಕಡೆಯಿಂದನೇ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ, ಈ ಗ್ಲೋಬಲ್ ಪೀರಿಯಡಲ್ಲಿ, ಈ ಗ್ಲೋಬಲ್ ವರ್ಲ್ಡಲ್ಲಿ ಇನ್ನು ಯಾರಿಗೆ ನಾವು ಕೇಳಬೇಕು ನಿರ್ಮೂಲನೆಯನ್ನು ಮಾಡಿ ಅಂತ ಹೇಳಿ? ನಿರ್ಮೂಲನೆಯನ್ನು ಮಾಡಲಿಕ್ಕೆ ಹೋರಾಟವನ್ನು ಮಾಡಿದರೆ ಅದಕ್ಕೆ ಅರ್ಥ ಇರ್ತಾಯಿತ್ತು. ಆದರೆ ಇದು ಆ ರೀತಿ ಆಗ್ತಾ ಇಲ್ಲ. ಬೋತ್ ಆರ್ ಪ್ರಾಸ್ಪರಸ್ ಆ್ಯಂಡ್ ಪೊಲಿಟಿಕಲಿ ಡಾಮಿನೆಂಟ್ ಕಮ್ಯುನಿಟೀಸ್, ಬಟ್ they support their demand for caste quota by saying large numbers in their communities are poor and suffering. Some say the caste system would have disappeared by now if the fires were not regularly fanned by the politicians. ಎಲ್ಲ ಮೂಲ ಕಾರಣ ಪೊಲಿಟಿಷಿಯನ್ಸ್. ಎಲೆಕ್ಷನ್ಸಲ್ಲಿ ನೋಡ್ತಾ ಇರ್ತೀರ, ಕ್ಯಾಸ್ಟ್ ಅವರು ಎಷ್ಟು ಮಟ್ಟಿಗೆ ಕ್ಯಾಸ್ಟ್ಗೆ ಪ್ರಾಮಿನೆನ್ಸ್ನ ಕೊಡ್ತಾರೆ ವೋಟ್ ಬ್ಯಾಂಕ್ನ ತೆಗೆದುಕೊಳ್ಳೋಕ್ಕೆ ಅಂತ ಹೇಳಿದ್ರೆ, ಯಾರಿಗೆ ಟಿಕೆಟ್ ಕೊಡಬೇಕು, ಆ ಏರಿಯಾದಲ್ಲಿ ಯಾವ ಜಾತಿಯವರು ಜಾಸ್ತಿ ಜನ ಇರ್ತಾರೆ ಅವರು ಅಂಥವರಿಗೆ ಟಿಕೆಟನ್ನು ಕೊಡತಕ್ಕಂಥದ್ದು. ಇವಾಗ ಮತ್ತೊಂದು, ಸೊ ದಿಸ್ ಇಸ್ ಅಬೌಟ್ ದ ಕ್ಯಾಸ್ಟ್ ಪವರ್, ಜಾತಿಯ ಒಂದು. ಯಾವಾಗ ಮುಖ್ಯಮಂತ್ರಿಗಳದ್ದು ಇರ್ಬೋದು, ಲಿಂಗಾಯತ್ ಕಮ್ಯುನಿಟಿನಲ್ಲಿ ಅವ್ರನ್ನ ಬಿಟ್ಟರೆ ಮತ್ತೆ ನಮ್ಮದು ಈ ಪಕ್ಷನೇ ಬರೋದಿಲ್ಲ. ಸೊ ಈವನ್ ಪಕ್ಷ ಈಸ್ ಆಲ್ಸೋ, ದ ಪಾರ್ಟಿ ಈಸ್ ಆಲ್ಸೋ ಸ್ಟ್ಯಾಂಡಿಂಗ್ ಆನ್ ದ ಬೇಸಿಸ್ ಆಫ್ ದ ಕ್ಯಾಸ್ಟ್. ಸೊ ವಾಟ್ ಇಸ್ ದ ಬೇಸ್ ಫಾರ್ ದ ಎಲೆಕ್ಷನ್ಸ್ ಟುಡೇ? ಇಟ್ ಇಸ್ ಅ ಕ್ಯಾಸ್ಟ್. ವಾಟ್ ಇಸ್ ದ ಬೇಸ್ ಫಾರ್ ದಿ ಟು ಚೂಸ್ ಎ ಲೀಡರ್? ಇಟ್ ಇಸ್ ಅ ಕ್ಯಾಸ್ಟ್ once again. So everything is totally on the basis of the caste. I don't know what you people think, and it is totally left to you people. ನಿಮಗೆ ಬಿಡ್ತಾ ಇದ್ದೀನಿ, ನೀವೇ ಯೋಚನೆ ಮಾಡಿ ಯಾವ ಸೊಲ್ಯೂಷನ್ಸ್ನ ಕೊಟ್ಟರೆ ಸರಿ ಹೋಗುತ್ತೆ. ಇದನ್ನು everybody's aspect is entirely different. Your experience is different, or you're witnessing everything. So what has to be done in India
ಟು ರಿಮೂವ್ ದ ಎಂಟೈರ್ ಥಿಂಗ್. ರಿಸರ್ವೇಷನ್ನ ತೆಗೆದು ಹಾಕಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಾರೆ. ಸೊ ಯು ಹ್ಯಾವ್ ಟು ಡಿಸೈಡ್. ಸೊ ಲೆಟ್ ಅಸ್ ನೋ ಇನ್ ದ ನೆಕ್ಸ್ಟ್ ಕ್ಲಾಸ್ನ ತೆಗೆದುಕೊಳ್ತೀನಿ. ಅದಕ್ಕೆ ಐ ವಿಲ್ ವೈಂಡ್ ಅಪ್ ದಿಸ್ ಕ್ಲಾಸ್ ಆ್ಯಂಡ್ ಟೇಕ್ ಅಪ್ ದ ಕ್ಲಾಸ್. ಥ್ಯಾಂಕ್ ಯು.